ಕೆಟ್ಟು ಹಾಳಾಗುವುದು ಕಲ್ಯಾಣ. ತೋರ್ಪಡಿಕೆಗೆ ದೊಂಬರಾಟ ಹೆಚ್ಚಾಗಿ ಮಿತಿಮೀರುವುದು. ಆಚಾರ ವಿಚಾರ ಪ್ರಚಾರಗಳೆಲ್ಲವೂ ನಿಜವಾಗಿ ಉಳಿಯದೆ ಬರೀ ನಟನೆಯಾಗಿ ಎಲ್ಲವೂ ಮಿತಿಮೀರುವುದು. ಶಿವಾಚಾರದ ಅಭಿಮಾನ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆ ಸಂಚಕಾರವಾಗುತ್ತದೆ. ಮೇಲು ಕೀಳು ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ತುಳಿತಕ್ಕೆ ತೊಟ್ಟಾಗಿಸಿಕೊಂಡು ಅಧಿಕಾರಕ್ಕೆ ಸಂಪತ್ತು ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು ಗುರುಗಳ ಎಂದಲೇ ವೇದಬಿಂದುವೆಂದು ರಾಜನ ತಲೆಯೇ ವಜ್ರ ವೈಡೂರ್ಯವೆಂದು ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ. ಅಲ್ಲಮಪ್ರಭು ತಮ್ಮ ಈ ವಚನದಲ್ಲಿ ಬಸವಣ್ಣನ ಕಲ್ಯಾಣ ಕ್ರಾಂತಿಯ ನಂತರ, ಬಸವಣ್ಣನು ಕಲ್ಯಾಣವನ್ನು ತ್ಯಜಿಸಿದ ನಂತರ ಸಮಾಜದಲ್ಲಾಗುವಂತಹ ಪರಿಸ್ಥಿತಿಗಳ ಭವಿಷ್ಯವನ್ನು ಜಗಜ್ಜಾಹೀರವಾಗಿ ಈ ವಚನದಲ್ಲಿ ಸಾರುತ್ತಾನೆ.